ನಮಸ್ಕಾರ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ತರಗತಿಯಲ್ಲಿ BBA ಏವಿಯೇಷನ್ 4ನೇ ಸೆಮಿಸ್ಟರ್ ಕನ್ನಡ ಭಾಷಾ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಘಟಕ 2 ಸಾಮಾಜಿಕ ಮೌಲ್ಯಗಳು, ಇದರಲ್ಲಿ ಬರುವಂತಹ ಅಧ್ಯಾಯ 2.1 ಮಾನವೀಯ ಮೌಲ್ಯಗಳು, ಇದರಲ್ಲಿ ಬರುವಂತಹ ಅಭ್ಯಾಸ ಪ್ರಶ್ನೆಗಳ ವಿವರ ಈ ರೀತಿಯಾಗಿದೆ. ಮೊದಲನೇ ಪ್ರಶ್ನೆ, ಮಾನವೀಯ ಮೌಲ್ಯಗಳು ಎಂದರೇನು? ಮಾನವನನ್ನು ಪ್ರೀತಿ, ಗೌರವ, ಕರುಣೆ ಮತ್ತು ಸಹಾನುಭೂತಿಯಿಂದ ಕಾಣುವ ಗುಣಗಳನ್ನು ಮಾನವೀಯ ಮೌಲ್ಯಗಳು ಎಂದು ಕರೆಯುತ್ತಾರೆ. ದಯೆ, ಸಹಾಯ ಮನೋಭಾವ, ಸತ್ಯ, ಪ್ರಾಮಾಣಿಕತೆ, ಸಮಾನತೆ, ಸಹನೆ ಮತ್ತು ಪರಸ್ಪರ ಗೌರವ ಇವು ಮಾನವೀಯ ಮೌಲ್ಯಗಳ ಪ್ರಮುಖ ಅಂಶಗಳಾಗಿವೆ. ಮಾನವೀಯ ಮೌಲ್ಯಗಳು ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತವೆ. ಮನುಷ್ಯನು ಕೇವಲ ತನ್ನ ಸ್ವಾರ್ಥಕ್ಕಾಗಿ ಬದುಕದೆ ಇತರರ ಒಳಿತನ್ನೂ ಯೋಚಿಸಬೇಕು ಎಂಬ ಸಂದೇಶವನ್ನು ಈ ಪಾಠ ನೀಡುತ್ತದೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ಮಾನವೀಯ ಮೌಲ್ಯಗಳ ಮಹತ್ವ ಇನ್ನಷ್ಟು ಹೆಚ್ಚಾಗಬೇಕಿದೆ. ಪ್ರಶ್ನೆ ಸಂಖ್ಯೆ 2, ಸಮಾಜದಲ್ಲಿ ಮಾನವೀಯ ಮೌಲ್ಯಗಳ ಅಗತ್ಯವನ್ನು ವಿವರಿಸಿ. ಉತ್ತರ: ಸಮಾಜದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ಪರಸ್ಪರ ವಿಶ್ವಾಸ ನೆಲೆಸಬೇಕಾದರೆ ಮಾನವೀಯ ಮೌಲ್ಯಗಳು ಅತ್ಯಗತ್ಯ. ಮಾನವೀಯ ಮೌಲ್ಯಗಳು ಇಲ್ಲದ ಸಮಾಜದಲ್ಲಿ ದ್ವೇಷ, ಹಿಂಸೆ, ಅಸಮಾನತೆ ಮತ್ತು ಅನ್ಯಾಯ ಹೆಚ್ಚಾಗುತ್ತದೆ. ಮಾನವೀಯತೆ ಮನುಷ್ಯನನ್ನು ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಬಡವರು, ದುರ್ಬಲರು ಮತ್ತು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮನೋಭಾವ ಸಮಾಜದ ಅಭಿವೃದ್ಧಿಗೆ ಕಾರಣವಾಗುತ್ತದೆ. ಮಾನವೀಯ ಮೌಲ್ಯಗಳು ಕುಟುಂಬದ ಮತ್ತು ಸಮಾಜದ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ. ಆದ್ದರಿಂದ ಪ್ರತಿಯೊಬ್ಬರೂ ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಪ್ರಶ್ನೆ ಸಂಖ್ಯೆ 3, ಆಧುನಿಕ ಸಮಾಜದಲ್ಲಿ ಮಾನವೀಯ ಮೌಲ್ಯಗಳು ಕುಸಿಯಲು ಕಾರಣಗಳೇನು? ಇಂದಿನ ಸಮಾಜದ ಸ್ವಾರ್ಥ, ಹಣದಾಸೆ ಮತ್ತು ಸ್ಪರ್ಧಾತ್ಮಕ ಜೀವನ ಶೈಲಿಯಿಂದ ಮಾನವೀಯ ಮೌಲ್ಯಗಳು ಕುಸಿತಾ ಇದೆ. ಜನರು ತಮ್ಮ ವೈಯಕ್ತಿಕ ಯಶಸ್ಸಿನ ಕಡೆ ಹೆಚ್ಚು ಗಮನ ಹರಿಸ್ತಾ ಇರೋದ್ರಿಂದ ಇತರರ ನೋವನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣ ಕಡಿಮೆ ಆಗ್ತಾ ಇದೆ. ತಂತ್ರಜ್ಞಾನ ಮತ್ತು ಯಾಂತ್ರಿಕ ಜೀವನದಿಂದ ಮಾನವ ಸಂಬಂಧಗಳು ದುರ್ಬಲ ಆಗ್ತಾ ಇದೆ. ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಕಡಿಮೆ ಆಗ್ತಾ ಇದೆ. ಸಮಾಜದಲ್ಲಿ ಅಸಹಿಷ್ಣುತೆ, ಹಿಂಸೆ ಮತ್ತು ದ್ವೇಷ ಹೆಚ್ಚಾಗುವುದು ಮಾನವೀಯ ಮೌಲ್ಯಗಳ ಕುಸಿತಕ್ಕೆ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 4, ಮಾನವೀಯ ಮೌಲ್ಯಗಳ ಮಹತ್ವವನ್ನು ವಿವರಿಸಿ. ಮಾನವೀಯ ಮೌಲ್ಯಗಳು ಮನುಷ್ಯನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಪ್ರೀತಿ, ದಯೆ ಮತ್ತು ಸಹಾನುಭೂತಿ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತದೆ. ಮಾನವೀಯತೆ ಇಲ್ಲದ ಮನುಷ್ಯ ಕೇವಲ ಸ್ವಾರ್ಥಪರನಾಗುತ್ತಾನೆ. ಆದರೆ ಮಾನವೀಯ ಮೌಲ್ಯಗಳನ್ನು ಹೊಂದಿರುವ ವ್ಯಕ್ತಿ ಇತರರ ಒಳಿತಿಗಾಗಿ, ಅಂದರೆ ಬೇರೆಯವರ ಒಳ್ಳೆಯದಕ್ಕೋಸ್ಕರ ಕೆಲಸ ಮಾಡ್ತಾನೆ. ಈ ಮೌಲ್ಯಗಳು ಸಮಾಜದಲ್ಲಿ ಸಮಾನತೆ ಮತ್ತು ನ್ಯಾಯವನ್ನು ಸ್ಥಾಪಿಸೋದಕ್ಕೆ ಸಹಕಾರಿಯಾಗಿರುತ್ತೆ. ಆದ್ದರಿಂದ ಮಾನವೀಯ ಮೌಲ್ಯಗಳು ಉತ್ತಮ ಸಮಾಜ ನಿರ್ಮಾಣಕ್ಕೆ ಅತಿ ಅಗತ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 5, ಪಾಠದ ಸಾರಾಂಶವನ್ನು ಬರೆಯಿರಿ. ಅಂದರೆ ಮಾನವೀಯ ಮೌಲ್ಯಗಳು ಅನ್ನೋ ಒಂದು ಪಾಠದಲ್ಲಿ ಮಾನವನ ಜೀವನದಲ್ಲಿ ಮೌಲ್ಯಗಳು ಎಷ್ಟು ಅಗತ್ಯ ಮತ್ತು ಅದರ ಮಹತ್ವವನ್ನು ವಿವರಿಸಲಾಗಿದೆ. ಮನುಷ್ಯನು ಕೇವಲ ತನ್ನ ಅಭಿವೃದ್ಧಿಗೆ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದಾನೆ, ಇತರರ ಒಳಿತನ್ನು ಕೂಡ ಗಮನಿಸಬೇಕು ಎಂಬುದು ಈ ಪಠ್ಯದ ಒಂದು ಸಂದೇಶವಾಗಿದೆ. ಇಂದಿನ ಸಮಾಜದಲ್ಲಿ ಸ್ವಾರ್ಥ ಮತ್ತು ಹಣದಾಸೆಯಿಂದಾಗಿ ಮಾನವೀಯ ಮೌಲ್ಯಗಳು ಕುಸಿದು ಹೋಗ್ತಾ ಇದೆ. ಈ ಮಾನವೀಯ ಮೌಲ್ಯಗಳು ಕುಸಿದು ಹೋಗ್ತಾ ಇರೋದ್ರಿಂದ ಸಮಾಜದಲ್ಲಿ ಅಶಾಂತಿ ಮತ್ತು ದ್ವೇಷ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ಪ್ರೀತಿ, ದಯೆ, ಸಹಾನುಭೂತಿ ಮತ್ತು ಸಮಾನತೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದು ಈ ಒಂದು ಲೇಖಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿಡಿಯೋ ಮೂಲಕ ಭೇಟಿಯಾಗೋಣ. ಲೈಕ್, ಶೇರ್, ಕಮೆಂಟ್ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.